ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025ನಲ್ಲಿ ನಮ್ಮ RCB ತಂಡಕ್ಕೆ KL ರಾಹುಲ್ ಎಂಟ್ರಿ ಕೊಡಲಿದ್ದಾರೆ. ಹೌದು ಫ್ರೆಂಡ್ಸ್, KL ರಾಹುಲ್ ಅವರು ಲಕ್ನೋ ತಂಡವನ್ನು ತೊರೆದು ನಮ್ಮ RCB ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟ್ಸ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಪ್ಯಾನ್ ಇದೆ, ಮಾಡ್ಕೊಳ್ಳಿ. ಏನು ತರ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, KL ರಾಹುಲ್ ಅವರು ಸತತ 3 ವರ್ಷಗಳಿಂದ ಲಕ್ನೋ ತಂಡವನ್ನು ಮುನ್ನಡೆಸ್ತಾ ಇದ್ರು, ನಾಯಕರಾಗಿ ಮುನ್ನಡೆಸಿದ್ರು. ಆದರೆ ಈಗ ಲಕ್ನೋ ತಂಡದಿಂದ ಹೊರ ಬೀಳಲಿದ್ದಾರೆ ಅಂತ ಹೇಳ್ಬಹುದು. ಅವಾಗ ನಮ್ಮ RCB ತಂಡ KL ರಾಹುಲ್ ಅವರನ್ನು ಆರಾಮಾಗಿ ಪಿಕ್ ಮಾಡುತ್ತಾರೆ. 15 ಕೋಟಿ, 16 ಕೋಟಿ, 17 ಕೋಟಿಗಳಲ್ಲಿ ನಮ್ಮ RCB ತಂಡಕ್ಕೆ KL ರಾಹುಲ್ ಅವರು ಆರಾಮಾಗಿ ಬರ್ತಾರೆ ಅಂತ ಹೇಳ್ಬೋದು. KL ರಾಹುಲ್ ಅವರು ನಮ್ಮ RCB ತಂಡಕ್ಕೆ ಬಂದರೆ ನಮ್ಮ RCB ತಂಡ ಸೂಪರ್ ಆಗಿ ಕಾಣುತ್ತದೆ. ಬೆಂಕಿ ಓಪನರ್ಗಳನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು. ಫಾಫ್ ಡು ಪ್ಲೆಸಿಸ್ ಮತ್ತು KL ರಾಹುಲ್ ಅವರು ಓಪನರ್ ಮಾಡಿದರೆ ಮತ್ತು ವಿರಾಟ್ ಕೊಹ್ಲಿ ಅವರು 3ನೇ ಕ್ರಮಾಂಕದಲ್ಲಿ ಆರಾಮಾಗಿ ಆಡ್ಬೋದು. 3ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಿದರೆ ಬೆಂಕಿಯಾಗಿ ಕಾಣಿಸ್ತಾರೆ. KL ರಾಹುಲ್ ಅವರು ನಾಯಕನಾಗಿ ಮುನ್ನಡೆಸುವ ಸಾಧ್ಯತೆ ಇರುತ್ತದೆ. ಲಕ್ನೋ ತಂಡ ಈಗ ಕನ್ಫರ್ಮೇಷನನ್ನು ಕೊಟ್ಟಿದೆ, KL ರಾಹುಲ್ ಅವರನ್ನು ಈ ಸಲ ರಿಲೀಸ್ ಮಾಡ್ತೀವಿ ಅಂತ. ಯಾಕೆಂದರೆ ಈಗಾಗಲೇ T20 ವರ್ಲ್ಡ್ ಕಪ್ನಲ್ಲೂ ಕೂಡ KL ರಾಹುಲ್ ಅವರು ಇರಲಿಲ್ಲ. ಅದೇ ಆಕ್ರೋಶದಿಂದ ಈ ಸಲ IPL 2025ನಲ್ಲಿ ಇವರು ಬಿಗ್ ಚೇಂಜ್ ಆಗಲಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಸಿಕ್ಸ್ಗಳನ್ನು ಸಿಡಿಸಬಲ್ಲ ಆಟಗಾರ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ 2025ಗೆ ನಮ್ಮ RCB ತಂಡಕ್ಕೆ KL ರಾಹುಲ್ ಅವರು ಬರಬೇಕಾ ಬರಬಾರ್ದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.